ಈ ವಿಡಿಯೋದಲ್ಲಿ ನಾವು ಸಂಖ್ಯೆ 5 ಅನ್ನೋದು ಸಂಖ್ಯೆ 2ರಿಂದ ಭಾಗಾಕಾರ ಆಗ್ತಿದೆ. ಇದನ್ನ ನಾವು ಕಲ್ತ್ಕೊತಿದ್ವಿ. ಹೆಂಗ್ ಮಾಡ್ತಿದ್ವಿ ಭಾಗಾಕಾರ? 2 ಭಾಗಿಸು ಸಂಖ್ಯೆ 5ನ್ನ 2 4 ಶೇಷ 1 ಅಂದ್ರೆ ಭಾಗಲಬ್ಧ 2 ಅಂತ ನಮಗೆ ಸಿಕ್ತಿತ್ತು. ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಭಾಗಲಬ್ಧ ಅನ್ನೋದು ಬರೀ ಪೂರ್ಣಾಂಕ ಅಷ್ಟೇ ಅಲ್ಲ, ದಶಮಾಂಶದಲ್ಲೂ ಉತ್ತರ ಬರುತ್ತೆ ಅನ್ನೋದು ನಾವಿಲ್ಲಿ ಕಲ್ತ್ಕೊತೀವಿ. 5ನ್ನ ನಾವು 4 + 1 ಅಂತ ಬರೆದ್ರೆ ತಪ್ಪಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. 5ನ್ನ 4 + 1 / 2 ಅಂತ ಬರಿಬೋದು. ಇಲ್ಲಿ ನಾವಿದನ್ನ ಸಪ್ರೇಟ್ ಆಗಿ ಬರ್ಕೋಬಹುದು, ಅಂದ್ರೆ ಸ್ಪ್ಲಿಟ್ ಮಾಡ್ತಿದೀವಿ. 4/2 + 1/2 ಇದು ವಾಪಸ್ ಹಿಂಗೆ ಬರುತ್ತೆ. ಯಾವಾಗ LCM ತಗೊಂಡಾಗ ವಾಪಸ್ ಹಿಂಗೆ ಬರುತ್ತೆ. ಇಲ್ಲಿ 4ನ್ನ ಸಂಖ್ಯೆ 2 ಭಾಗಿಸ್ತಿದೆ ಅಂದ್ರೆ ಇಲ್ಲಿ ಉತ್ತರ ಎಷ್ಟು? 2 ಅಂತ ಬರುತ್ತೆ. ಹಾಗಾಗಿ 2 + 1/2 ಏನಾಗುತ್ತೆ? ಇದನ್ನ ನಾವು ಈ ರೀತಿ ಬರಿತೀವಿ ಅಲ್ವಾ? ಇದನ್ನ ನಾವೀಗ ಮಿಶ್ರ ರೂಪದಲ್ಲೇನೋ ಬರೆದ್ಬಿಟ್ಟಿದೀವಿ. ನಮಗ್ ಬೇಕಾಗಿರೋದೇನು? ಒಂದು ಉತ್ತರ ನಾ ಹೇಳ್ದೆ, ಆ ಉತ್ತರ ದಶಮಾಂಶದಲ್ಲೂ ಬರಿಬೋದು ಅಂತ. ಖಂಡಿತವಾಗ್ಲೂ ಕರೆಕ್ಟ್. 2ನ್ನ ಹಾಗೆ ಬರೆದ್ರೆ 1ನ್ನ ಸಂಖ್ಯೆ 2 ಭಾಗಿಸ್ತಿದೆ ಅಂತ ಆದ್ರೆ 0.5 ಅಂತ ಉತ್ತರ ಬರುತ್ತೆ. ಇದನ್ನ 2.5 ಅಂತ ಹೇಳಿ ಬರಿತೀವಿ. ಇಲ್ಲಿ ನೋಡ್ಬೋದು 2 ಅನ್ನೋದು ಬಿಡಿ ಸ್ಥಾನದ ಸಂಖ್ಯೆ, 5 ಅನ್ನೋದು ದಶಮಾಂಶ ಸ್ಥಾನದ ಸಂಖ್ಯೆ. 5ನ್ನ ಸಂಖ್ಯೆ 2 ಭಾಗಿಸ್ತಿದೆ ಅಂತ ಆದ್ರೆ ನಾವದನ್ನ 2.5 ಅಂತ ಬರಿತೀವಿ. ಇದೇ ರೀತಿ ನಮಿಗೊತ್ತು ಒಂದು ಪೂರ್ಣಾಂಕ ಇದೆ ಅಂತ ಆದ್ರೆ ಭಿನ್ನ ರಾಶಿನಲ್ಲಿ 50 ಭಾಗದಲ್ಲಿ ಕಂಪ್ಲೀಟ್ 50 ಭಾಗನ ಇದು ತಗೊಂಡಿದೆ ಅಂತ ಅರ್ಥ. ಸಂಖ್ಯೆ 2 ಅಂತ ಹೇಳಿದ್ರೆ 20 ಭಾಗದಲ್ಲಿ ನಾವು ಪೂರ್ತಿ 20 ಭಾಗವನ್ನ ಪರಿಗಣಿಸಿದೀವಿ ಅಂತ ಅರ್ಥ. ಹಾಗಾದ್ರೆ 5ರಲ್ಲಿ ಎಷ್ಟು ಹತ್ತುಗಳಿದಾವೆ? 50 ಹತ್ತುಗಳಿದಾವೆ. ಈ 50 ಹತ್ತನ್ನ ನಾವು ಸಂಖ್ಯೆ 2ರಿಂದ ಭಾಗಿಸ್ತಿದೀನಿ. 50ನ್ನ ನಾನು 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತಪ್ಪ? 25. ಇಲ್ಲಿ 50ನ್ನ ಸಂಖ್ಯೆ 2ರಿಂದ ಭಾಗಿಸಿದಾಗ ಎಷ್ಟು ಬರ್ತಿದೆ? 25. ನಾನಿಲ್ಲಿ ಪಾಯಿಂಟ್ ತಗೋಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ 50 ಇದೆ, ನಾನ್ ಭಾಗಿಸಿರೋದು ಸಂಖ್ಯೆ 5ನ್ನ. ಇಲ್ಲಿ 2 ಸ್ಥಾನ ಬರುತ್ತೆ ಬಿಡಿ ಸ್ಥಾನ. ಬಿಡಿ ಸ್ಥಾನದಲ್ಲಿ ನಾನು 2ನ್ನ ತುಂಬಿಸ್ಬೇಕು. ದಶಮಾಂಶ ಸ್ಥಾನದಲ್ಲಿ ನಾನು 5ನ್ನ ತುಂಬಿಸ್ಬೇಕು. ಹಾಗಾಗಿ ಉತ್ತರ 2.5.